ಎಷ್ಟು ಜನಸಂಖ್ಯೆ ಇದೆ ನೀವಿರೋ ಏರಿಯಾದ ಕನ್ನಡಿಗರು? ನಾವೇನಿಲ್ಲ ಅಂದ್ರೆ ಒಂದು 6,000-8,000 ಜನ ಕನ್ನಡಿಗರು ಇದ್ದೇ ಇದ್ದಾರೆ. ಓಕೆ. ಚೆನ್ನಾಗಿ ಇದ್ದಾರೆ. ನೀವಿರೋ ರಾಜ್ಯದಲ್ಲಿ ನಾವಿರೋ ರಾಜ್ಯದಲ್ಲಿ ಹಂಗೆ ತಗೊಂಡ್ರೆ ಒಂದು 10-15 ಸಾವಿರ ಅಂತೂ ಇದ್ದಾರೆ. ಜರ್ಮನಿಯಲ್ಲಿ ಜರ್ಮನಿಯಲ್ಲಿ ಅಂತ ತಗೊಂಡ್ರೆ ಒಂದೊಂದು ಮೇಜರ್ ಸಿಟೀಸಲ್ಲೂ ತಗೊಂಡ್ರೆ ಬಹುಶಃ ಒಂದು 40-50 ಸಾವಿರ ಅಂತೂ ಮಿನಿಮಮ್ ಇದ್ದಾರೆ. ಕನ್ನಡಿಗರು ಇದ್ದಾರೆ. ಜಾಸ್ತಿನೇ. ಹೌದು, ಜಾಸ್ತಿ. ನೀವು ಮೊದಲು ಅಲ್ಲಿಗೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಬೇರೆ ಭಾಷಿಕರು ಇರ್ತಾರೆ, ಜರ್ಮನ್ ಅವರೇ ಇರ್ತಾರೆ. ಸೊ ಅವತ್ತಿಗೆ ಏನ್ ಅನ್ಸುತ್ತೆ ನಿಮ್ಗೆ ನೀವು ಅಲ್ಲಿಗೆ ಹೋದಾಗ, ಜರ್ಮನಿಗೆ ಹೋದಾಗ? ತುಂಬಾ ಕಮ್ಮಿ. ನಮ್ಮ ಮನೆಯವರು ಗಿರೀಶ್ ಅಲ್ಲ, ಅವ್ರದ್ದು ಕಂಪ್ನಿನಲ್ಲಿ ನಮ್ದೊಂದು ಟೀಮ್ ಇತ್ತು. ಅವ್ರದ್ದೊಂದು ಟೀಮ್, ಅದರಲ್ಲಿ ಒಂದು 5-6 ಜನ ಕನ್ನಡ ಹುಡುಗರೇ ಇದ್ರು. ಸೊ ಹಾಗಾಗಿ ನಮ್ಮ ವೀಕೆಂಡ್ ಜೀವನ ಏನಿತ್ತು ಅವಾಗ ಹೊಸ್ತರಲ್ಲಿ ಮದ್ವೆ ಹೊಸ್ತರಲ್ಲಿ ಹೋದಾಗ ಟ್ರಿಪ್ ಹೋಗೋದು ಅದು ಇದು ಅಂತೆಲ್ಲ ಹೋದಾಗ, ಸೊ ಯುರೋಪ್ ನೋಡೋ ಚಟ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಫಸ್ಟ್ ಹೋದಾಗ ಅದೊಂದೊಂದು ಡೈನಮಿಕ್ಸ್ ಇರುತ್ತೆ. ಫಸ್ಟ್ ನಾವು ಹೋದಾಗ ಫಸ್ಟ್ ಊರ್ ನೋಡೋದು, ಯುರೋಪ್ ಸುತ್ತೋದು, ಅವೆಲ್ಲ ಒಂದೊಂದು ಮೈಲ್ ಸ್ಟೋನ್ಸ್ಗಳು. ಅವಾಗೆಲ್ಲ ನಮ್ಮ ಸ್ನೇಹಿತರ ಜೊತೆ ಮಂಜು ಅವರು, ಅಶೋಕ ಅವರು, ಅವರೆಲ್ಲ ನಮ್ ಕನ್ನಡದವ್ರೆ. ಸೊ ಹಾಗಾಗಿ ನಮಗೆ ಆಮೇಲೆ ಎಲ್ಲೂ ಏನು ಮಾತಾಡಬಾರ್ದು ಕನ್ನಡ ಅನ್ನೋ ತರ ಒಂದು ಗಂಭೀರ ಸನ್ನಿವೇಶ ಆಗ್ಲಿ ಅವೆಲ್ಲ ಏನೂ ಇಲ್ಲ. ಸೊ ಕನ್ನಡದ ಅಭಾವ ಅಂತೂ ಏನಾಗ್ಲಿಲ್ಲ, ಅವಾಗ ಏನು ಅನ್ನಿಸ್ಲಿಲ್ಲ. ಕನ್ನಡದವ್ರು ಎಷ್ಟು ಜನ ಇದ್ವಿ, ನಾವು ಸೇರ್ಕೋತಾ ಇದ್ವಿ, ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ. ಅವಾಗೆಲ್ಲ ಕನ್ನಡದಲ್ಲಿ ಏನು ಡೈಲಾಗ್ ಮೇಲೆ ಡೈಲಾಗ್ಗಳು, ಸುಮ್ಮನೆ ಮಾತು ಅಲ್ಲ, ಎಲ್ಲ ನಮ್ಮ ಉಪೇಂದ್ರ ಅವರು ಅಣ್ಣವರಿಂದ ಹಿಡಿದು ಎಲ್ಲ ಡೈಲಾಗ್ಸೇ ನಮ್ಮ ಟ್ರಿಪ್ಗಳ ಒಂದು. ಇವತ್ತಿಗೆ ನೀವು ನೋಡ್ಲಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಹಳ ಇದೆ, ಯೂಟ್ಯೂಬ್ ಆಪ್ ಗಳೆಲ್ಲ ಇದೆ, ಎಲ್ಲ ಕಡೆ ಸಿಗುತ್ತೆ. ಅವತ್ತಿಗೆ ಅದಿರ್ಲಿಲ್ಲ. ಹೌದು, ಅವತ್ತಿಗೆ ಅದಿರ್ಲಿಲ್ಲ. ಅವತ್ತೇನ್ ಮಾಡ್ತಿದ್ರಿ? ಕನ್ನಡ ಮೂವೀಸ್ ಆಗ್ಲಿ, ಮೂವೀಸ್ ಬೇರೆ ನೋಡ್ಲಿಕ್ಕೆ ನಮ್ ರಾಯರದ್ದು ಆಲ್ಬಮ್ಮೇ ಇತ್ತು, ಇವತ್ತಿಗೂ ಅದಿದೆ. ಕ್ಯಾಸೆಟ್ಸ್, ಅಣ್ಣ ಅವ್ರದ್ದು ಸಿಡಿ ವಾಲ್ಯೂಮ್ಸ್ ಇವತ್ತಿಗೂ. ವಿಷ್ಣುವರ್ಧನ್ ಅದೆಲ್ಲ ಕ್ಯಾಸೆಟ್ ಜಮಾನ. ಆಗ ಕ್ಯಾಸೆಟ್ ಆಡಿಯೋ ಫೈಲ್ಸ್, ಇವತ್ತಿಗೂ ಕ್ಯಾಸೆಟ್ ಡಬ್ಬ ಇದೆ, ಇವತ್ತಿಗೂ ಅವ್ರದ್ದು ಸಿಡಿಸ್ ಇದೆ. ನನಗೂ ನಮ್ ರಾಯರಿಗೂ ಒಂದು ಕಂಪ್ಯಾಟಿಬಿಲಿಟಿ ಇಲ್ವೇ ಇಲ್ಲ. ಏನಂದ್ರೆ ಅವ್ರು ಮೂವಿ ಬಫ್, ನಂಗೆ ಮೂವಿ ಅಂದ್ರೆ ಆಗಲ್ಲ. ಬಟ್ ಅವರ 23 kg ಏನು ಏರ್ ಬ್ಯಾಗೇಜ್ ಬಂತೋ ಅದರಲ್ಲಿ 2.5 kg ಸಿಡಿ, ಆಡಿಯೋ ಕ್ಯಾಸೆಟ್, ಕನ್ನಡ ಬುಕ್ಗಳು. ಅಯ್ಯೋ, ಅದು ಏನಂತಾರೆ ಮನೆಯಲ್ಲಿ ಮನೋರಂಜನೆಗೆ ಯಾವುದೇ ಅವಕಾಶಗಳು ತೀರಾ ಕಡಿಮೆ ಇದ್ದಂತ ತುಂಬಾ ಕಡಿಮೆ ಇತ್ತು. ಇಂಟರ್ನೆಟ್ ಅವಾಗ ಇನ್ನೂ ಏನು ಶುರುವಾಗಿರ್ಲಿಲ್ಲ. ಜಸ್ಟ್ ಶುರುವಾದ್ರೂ ಕೂಡ ಒಂದು ಯಾಹೂ ಮೇಲ್, ಒಂದು ಯಾಹೂ ಚಾಟ್ ಅಷ್ಟೇನೇನೆ. ಹಾಗೆ ಅಮ್ಮ ಅಪ್ಪಂಗೆಲ್ಲ ಫೋನ್ ಮಾಡ್ಬೇಕು ಅಂದ್ರೆ ಕಾಲಿಂಗ್ ಕಾರ್ಡ್ಸ್, ಆತರ. ಅದು ಏನು 25 euro ಕಾಲಿಂಗ್ ಕಾರ್ಡ್. ಅವಾಗ ಇನ್ನು DM ಯೂರೋ ಕೂಡ ಶುರುವಾಗಿರ್ಲಿಲ್ಲ, ಡಾಯ್ಶೆ ಮಾರ್ಕ್. ಅವಾಗ ಒಂದು 10 DM ಏನಾದ್ರು ಕಾರ್ಡ್ ತಗೊಂಡ್ರೆ ಅದು 1 hour ಬರ್ತಿತ್ತು. ಅಷ್ಟರಲ್ಲೇ ಅಮ್ಮನ ಹತ್ರ, ಅಪ್ಪನ ಹತ್ರ, ಅತ್ತೆ ಹತ್ರ ಎಲ್ಲ ಮುಗಿಸ್ಬಿಡ್ಬೇಕಿತ್ತು.